ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಸಿಲಿಕಾನ್ ಸಿಟಿ, ಐಟಿ ಬಿಟಿ ಹಬ್, ಗಾರ್ಡನ್ ಸಿಟಿ ಅಂತ ವಿಶ್ವಮಟ್ಟದಲ್ಲೇ ಹೆಸರು ಪಡೆದಿರುವ ನಮ್ಮ ಬೆಂಗಳೂರು ಒಂದು ಕಾಲದಲ್ಲಿ ಅತ್ಯಂತ ಹೆಮ್ಮೆಯ ಮತ್ತೊಂದು ಖ್ಯಾತಿಯನ್ನು ಹೊಂದಿತ್ತು. ಅದುವೇ ಸಿಟಿ ಆಫ್ ಲೇಕ್ಸ್. ಹೌದು, ಕೆಂಪೇಗೌಡರು ಕಟ್ಟಿದ ಈ ನಗರದಲ್ಲಿ ಕುಡಿಯುವ ನೀರಿಗೆ ಯಾವತ್ತೂ ಕ್ಷಾಮ ಇರಲಿಲ್ಲ. ಆದರೆ ಇವತ್ತು ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ನೀರು ಬಾರದಿದ್ರೆ ಈ ನಗರಕ್ಕೆ ಒಂದೇ ಒಂದು ದಿನವೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಸ್ವಂತ ಜಲಮೂಲಗಳನ್ನು ನಾವೇ ನಾಶ ಮಾಡಿಕೊಂಡಿದ್ದಾದ್ರೂ ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ನೀರಿನ ಇತಿಹಾಸ ಹಾಗೂ ಮುಂದಿನ ಭೀಕರ ವಾಸ್ತವದ ಬಗ್ಗೆ ವಿವರವಾಗಿ ತಿಳಿಯೋಣ. ನಾವು ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ನೋಡಿದ್ರೆ, ಬೆಂದಕಾಳೂರು ಜನ್ಮ ತಳೆದಾಗ ಇದರ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಮತ್ತು ನಂತರದ ಮೈಸೂರಿನ ಒಡೆಯರು ನಗರದ ಯೋಜನೆಯಲ್ಲಿ ಕೆರೆಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ರು. ನಗರ ಬೆಳೆದಂತೆ ಜನವಸತಿಗೆ ನೀರಿನ ಕೊರತೆಯಾಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ 16ನೇ ಶತಮಾನದಲ್ಲಿ ನೈಸರ್ಗಿಕ ಕಣಿವೆ ಮತ್ತು ಕೆರೆಗಳ ಜಾಲವನ್ನು ರೂಪಿಸಿದ್ರು. ಇತಿಹಾಸಕಾರರ ಪ್ರಕಾರ ಬೆಂಗಳೂರಿನಲ್ಲಿ ಚಿಕ್ಕ, ಮಧ್ಯಮ ಹಾಗೂ ಬೃಹತ್ ಗಾತ್ರದ ಸುಮಾರು 900ಕ್ಕೂ ಹೆಚ್ಚು ಕೆರೆಗಳಿದ್ವು. 1960ರಷ್ಟು ಇತ್ತೀಚಿನ ಅವಧಿಯಲ್ಲೂ ನಗರದ ಸುತ್ತಮುತ್ತ ಸುಮಾರು 280 ಜೀವಂತ ಕೆರೆಗಳಿದ್ವು. ಇವುಗಳಲ್ಲಿ 114.3 ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿರುವ ಮಡಿವಾಳ ಸರೋವರ ಇಂದಿಗೂ ನಗರದ ಅತಿ ದೊಡ್ಡ ಕೆರೆಯಾಗಿ ಉಳ್ಕೊಂಡಿದೆ. ವಿಶೇಷ ಅಂದ್ರೆ, ಎತ್ತರದ ಪ್ರದೇಶದಲ್ಲಿದ್ದ ಕೆರೆ ತುಂಬಿದ್ರೆ ಹೆಚ್ಚುವರಿ ನೀರು ಕಾಲುವೆಗಳ ಮೂಲಕ ಕೆಳಗಿನ ಕೆರೆಗೆ ಹರಿಯುವಂತಹ ಚತುರ ತಂತ್ರಜ್ಞಾನ ನಮ್ಮಲ್ಲಿತ್ತು. ಇದರಿಂದಾಗಿ ಅಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪ್ರವಾಹ ಅನ್ನೋ ಪರಿಸ್ಥಿತಿಯೇ ಯಾರು ಊಹಿಸಿಕೊಳ್ಳುವಂತಿರಲಿಲ್ಲ. ಬರೀ ಕೆರೆಗಳಷ್ಟೇ ಅಲ್ಲ, ನಮ್ಮ ನಗರದಲ್ಲಿ 2 ಪ್ರಮುಖ ನದಿಗಳು ಕೂಡ ಇದ್ವು, ಅರ್ಕಾವತಿ ಮತ್ತು ದಕ್ಷಿಣ ಪಿನಾಕಿನಿ. ಇದರ ಜೊತೆಗೆ ಅರ್ಕಾವತಿಯ ಉಪನದಿ ವೃಷಭಾವತಿ ಕೂಡ. ಇವುಗಳ ಜೊತೆಗೆ ಹೆಸರುಘಟ್ಟ ಮತ್ತು ತಿಪ್ಪಗೊಂಡನಹಳ್ಳಿ ಜಲಾಶಯಗಳು ದಶಕಗಳ ಕಾಲ ಬೆಂಗಳೂರಿಗರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುತ್ತಿತ್ತು. ಅಂದ್ರೆ ಬೆಂಗಳೂರು ನೀರಿನ ವಿಷಯದಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿತ್ತು. ಇವತ್ತು ನೋಡಿ, ಅರ್ಕಾವತಿ ನದಿಯ ಪುನಶ್ಚೇತನ ಮಾತಾಡುವಂಥವರು ಮೊದಲು ಮಾತಾಡಬೇಕಾಗಿರ್ತಕ್ಕಂಥದ್ದು ಅರ್ಕಾವತಿಯ ಜಲಾನಯನ ಪ್ರದೇಶದ ವಿಚಾರವಾಗಿ. ಆ ಜಲಾನಯನ ಪ್ರದೇಶದಲ್ಲಿ ನಾವು ಏನೇನು ಅನಾಹುತಗಳನ್ನು ಮಾಡಿದ್ವಿ, ಏನೇನು ಅಪಾಯಗಳನ್ನು ಮಾಡಿದ್ವಿ, ಏನೇನು ನಮ್ಮ ಸ್ವಾರ್ಥಕ್ಕೆ ಆ ಅರ್ಕಾವತಿ ನದಿಯ ಆ ಮೂಲವನ್ನು ಅನ್ಯಾಯ ಮಾಡಿದ್ವಿ, ಶೋಷಣೆ ಮಾಡಿದ್ವಿ, ಇದರ ಬಗ್ಗೆ ನಾವು ಚರ್ಚೆ ಮಾಡದೇ ಇದ್ದರೆ ಖಂಡಿತ ಅರ್ಕಾವತಿ ನದಿಯ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕತೆ, ಯೋಗ್ಯತೆ ಯಾವುದೂ ನಮಗಿರೋದಿಲ್ಲ. ಈ ನದಿಯನ್ನು ನಾವು ನಿಜವಾಗ್ಲೂ ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನು ಮಾಲಿನ್ಯ ಮುಕ್ತ ಮಾಡ್ಕೊಂಡು ಮತ್ತು ಆ ನದಿ ಪಾತ್ರದಲ್ಲಿರ್ತಕ್ಕಂಥ ಯಾವುದೇ ಒಂದು ಅನೈಸರ್ಗಿಕವಾದಂಥ ಯಾವುದೇ ಚಟುವಟಿಕೆ ಇರಲಿ, ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನು ನಾವು ಅದಕ್ಕೆ ಯಾವುದಕ್ಕೂ ಅವಕಾಶಗಳನ್ನು ಕೊಡದೆ ಕಾನೂನನ್ನು ತಂದು ಇವತ್ತು ನೋಡಿ, ಆ ನದಿ ಅಂತ ಮಾತಾಡ್ತೀವಿ, ಆದರೆ ಆ ನದಿ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು. ಮೊದಲು ಅದನ್ನು ಅಧ್ಯಯನ ಮಾಡಬೇಕು. ನಾವು ಕಂಡ ಹಾಗೆ ಇವತ್ತು ನಗರದ ತ್ಯಾಜ್ಯ ನೀರು ಮತ್ತು ಹಲವಾರು ಕೈಗಾರಿಕೆಗಳ ತ್ಯಾಜ್ಯ ನೀರು ಇವತ್ತು ಅರ್ಕಾವತಿ ಒಡಲನ್ನು ಸೇರ್ತಾ ಇದೆ. ಏನು ಈ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಹರಿತಾ ಇದೆ, ಅದರ ಒಡಲನ್ನು ಸೇರ್ತಾ ಇದೆ. ಆ ಒಡಲನ್ನು ಸೇರುವುದು ಅಂದರೆ ಅಲ್ಲಿನ ಕೆರೆಗಳಿಗೆ ಸೇರ್ತಾ ಇದೆ. ಕೆರೆಗಳ ಮುಖಾಂತರ ಇವತ್ತು ನದಿ ಜಲಾನಯನ ಪ್ರದೇಶವನ್ನು ಸೇರ್ತಾ ಇದೆ. ಮತ್ತು ಅಲ್ಲಿ ಏನಾಗ್ತಾ ಇದೆ, ಈ ಅನ್ಯಾಯವನ್ನು ಸರಿಪಡಿಸಬೇಕಾಗಿದ್ದಂಥ ಮತ್ತು ಅದನ್ನು ಕಣ್ಗಾವಲು ಮಾಡಬೇಕಾಗಿದ್ದಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವತ್ತು ಹಲ್ಲಿಲ್ಲದ ಹಾವಾದಂತಾಗಿದೆ. ಹಾಗಿದ್ರೆ ಕೇವಲ 50-60 ವರ್ಷಗಳಲ್ಲಿ ಈ ಎಲ್ಲಾ ಕೆರೆಗಳು ಎಲ್ಲಿ ಹೋದ್ವು? ನಗರೀಕರಣದ ಹೆಸರಿನಲ್ಲಿ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಟುವವರು ಮತ್ತು ಲ್ಯಾಂಡ್ ಮಾಫಿಯಾದವರು ಮೊದಲು ಕೆರೆಯ ಜಾಗವನ್ನು ಒತ್ತುವರಿ ಮಾಡ್ಕೊಳ್ತಾರೆ. ಕ್ರಮೇಣ ಈ ಕೆರೆಯನ್ನು ಕುಗ್ಗಿಸಿ ಕೊನೆಗೆ ಪೂರ್ತಿ ಮುಚ್ಚಿ ಅದರ ಮೇಲೆ ಬೃಹತ್ತಾದ ಲೇಔಟ್ ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ. ಇಂದು ನಗರದಲ್ಲಿ ನಾವಷ್ಟೇ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಹಲವು ಪ್ರಮುಖ ಲೇಔಟ್ಗಳು ಒಂದು ಕಾಲದ ಜೀವಂತ ಕೆರೆಗಳ ಮೇಲೆ ನಿರ್ಮಾಣ ಆಗಿದೆ ಅನ್ನೋದು ಅತಿ ದೊಡ್ಡ ಸತ್ಯ. ಮತ್ತೆ ಅಷ್ಟೇ ಅಲ್ಲದೆ ಇದು ಆಘಾತಕಾರಿ ಸಂಗತಿಯೂ ಹೌದು. ಇನ್ನು ಉಳಿದುಕೊಂಡಿರುವ ಕೆರೆಗಳ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಅದರ ಸ್ಥಿತಿ ಅತ್ಯಂತ ಶೋಚನೀಯಾಗಿದೆ. ಇತ್ತೀಚೆಗೆ ಹೈಕೋರ್ಟ್ಗೆ ಸಲ್ಲಿಕೆಯಾದ ನೀರಿ ವರದಿ 2021ರ ಪ್ರಕಾರ ನಗರದ
ಒಳಚರಂಡಿ ಮತ್ತು ಗೃಹ ಬಳಕೆಯ ಕೊಳಚೆ ನೀರು ನೇರವಾಗಿ ಸೇರ್ತಿರೋದು ಕೆರೆಗಳ ತೀವ್ರ ಮಾಲಿನ್ಯಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಿದೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರೊಫೆಸರ್ ಟಿ.ವಿ. ರಾಮಚಂದ್ರಪ್ಪ ಮತ್ತು ಅವರ ತಂಡ 2016ರಲ್ಲಿ ನಡೆಸಿದಂತಹ ಒಂದು ಅಧ್ಯಯನದ ಪ್ರಕಾರ ಬೆಂಗಳೂರು ನಗರದ ಸುತ್ತ 95% ಕೆರೆಗಳು ಅಕ್ರಮ ಒತ್ತುವರಿಗೆ ಒಳಗಾಗಿವೆ. ಕೆರೆಗಳ ಜಾಗದಲ್ಲಿ ಬಹುಮಹಡಿ ಅಪಾರ್ಟ್ಮೆಂಟ್ಗಳು, ವಾಣಿಜ್ಯ ಕಟ್ಟಡಗಳು, ಸ್ಲಮ್ಗಳು ಸೇರಿದಂತೆ ವಿವಿಧ ರೀತಿಯ ಅಕ್ರಮ ನಿರ್ಮಾಣಗಳು ಅಲ್ಲಿ ಇದೆ. 2014 ಮತ್ತು 2015ರಲ್ಲಿ ನಡೆದ ಮತ್ತೊಂದು ಸಮೀಕ್ಷೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು ಯಾವುದು ಅಂತ ನೋಡೋದಾದ್ರೆ, ಸುಮಾರು 90% ಕೆರೆಗಳು ಈಗ ಒಳಚರಂಡಿ ನೀರಿನಿಂದನೇ ತುಂಬುತ್ತಿದೆ. 38% ಕೆರೆಗಳು ಸುತ್ತಮುತ್ತ ಸ್ಲಂ ಪ್ರದೇಶಗಳಿವೆ. 82% ಕೆರೆಗಳು ತಮ್ಮ ಜಲಾನಯನದ ಪ್ರದೇಶವನ್ನು ಕಳೆದುಕೊಂಡಿವೆ. ಇದರ ಜೊತೆಗೆ ಅನೇಕ ಕೆರೆಗಳು ಜಲಾನಯನ ಪ್ರದೇಶವನ್ನು ನಗರದ ಘನತ್ಯಾಜ್ಯ ಮತ್ತು ಕಟ್ಟಡ ನಿರ್ಮಾಣದ ಅವಶೇಷಗಳನ್ನು ಹಾಕುವ ಸ್ಥಳವಾಗಿ ಬದಲಾಗಿದೆ. ಹಲವು ಕೆರೆಗಳ ಸುತ್ತಮುತ್ತ ಅಕ್ರಮ ಕಟ್ಟಡಗಳ ನಿರ್ಮಾಣವಾಗಿದ್ದು, ಕೆಲವು ಕಡೆ ಕೆರೆ ನೀರನ್ನು ಬಟ್ಟೆ ತೊಳೆಯಲು, ಮನೆ ಬಳಕೆಯ ಹಾಗೂ ಮೀನುಗಾರಿಕೆಗೆ ಬಳಸಲಾಗ್ತಿದೆ. ಕೆಲವು ಕೆರೆಗಳ ಹಾಸಿನ ಮೇಲೆ ಬಹುಮಹಡಿ ಕಟ್ಟಡಗಳು ನಿರ್ಮಾಣ ಆಗ್ತಿದೆ. ಇದರಿಂದ ಮಳೆ ನೀರು ಕೆರೆಗಳಿಗೆ ಸ್ವಾಭಾವಿಕವಾಗಿ ಹರಿದು ಬರುವ ಮಾರ್ಗಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿವೆ. ಕೆರೆಗಳ ನೀರಿನ ಪ್ರಮಾಣ ಮತ್ತು ಗುಣಮಟ್ಟ ಎರಡೂ ತೀವ್ರವಾಗಿ ಈಗ ಕುಸಿದು ಹೋಗಿವೆ. ಏನಂತಂದರೆ ನಾವು ವೈಭವೀಕರಣಿಸ್ಕೊಂಡು ನಾಗರಿಕತೆಯನ್ನು ಮಾಡಿಕೊಂಡು ನಗರೀಕರಣವನ್ನು ಜಾಸ್ತಿ ಮಾಡಿಕೊಂಡು ಹೆಚ್ಚು ಜನರು ಬಂದಂಗೆ ಬೆಂಗಳೂರು ಕಲುಷಿತವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗಿದೆ. ಇವತ್ತು ಮಳೆ ನೀರನ್ನು ಸರಿಯಾಗಿ ಇಂಗಿಸೋಕ್ಕಾಗ್ತಿಲ್ಲ. ಎಲ್ಲ ನೋಡಿದರೂ ಸಿಮೆಂಟ್ ಕಾಡು. ಹಾಗಾಗಿ ಇವತ್ತು ಬೆಂಗಳೂರು, ನೆಲಮಂಗಲ ಈ ಥರದ ಸಣ್ಣ ಪುಟ್ಟ ನಗರಗಳೆಲ್ಲ ನೀರು ಪೋಲಾಗಿ ಹೋಗ್ತದೆ ಹೊರತು ಅಂತರ್ಜಲಕ್ಕೆ ಹೋಗ್ತಾ ಇಲ್ಲ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರುವ ವರದಿಯ ಪ್ರಕಾರ ನಗರ ಪಾಲಿಕೆಗಳ ಒಡೆತನದಲ್ಲಿರುವಂತಹ 182 ಕೆರೆಗಳಲ್ಲಿ 32 ಕೆರೆಗಳ ನೀರಿನ ಗುಣಮಟ್ಟ ಈ ವರ್ಗಕ್ಕೆ ಸೇರಿದೆ. ಅಂದ್ರೆ ಈ ನೀರು ಯಾವುದೇ ಬಳಕೆಗೆ ಯೋಗ್ಯ ಆಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ರಾಜಕಾಲುವೆಗಳ ಮಾಲಿನ್ಯ. ಬೊಮ್ಮನಹಳ್ಳಿ, ಕೋರಮಂಗಲ ಕಡೆ ಹರಿಯುವ K100 ರಾಜಕಾಲುವೆಯ ಬರೀ 19 ಜಾಗಗಳಲ್ಲಿ ನೇರವಾಗಿ ಕೊಳಚೆ ನೀರು ಸೇರ್ತಾ ಇದೆ. ಮಿಷನ್ ರಸ್ತೆಯ ಹಲವು ಮನೆಗಳಿಂದ ನೇರವಾಗಿ ಚರಂಡಿ ನೀರು ಇದಕ್ಕೆ ಹರಿತಾ ಇದೆ. ಗಾರ್ಮೆಂಟ್ಸ್ ಮತ್ತು ಡೈಯಿಂಗ್ ಯೂನಿಟ್ಗಳು ಕೆಮಿಕಲ್ ಬಣ್ಣದ ನೀರನ್ನು ನೇರವಾಗಿ K100 ರಾಜಕಾಲುವೆಗೆ ಬಿಡ್ತಾ ಇದೆ. K109 ಮತ್ತು KS ಗಾರ್ಡನ್ ಇಲ್ಲಿ ರಾಜಕಾಲುವೆಯಲ್ಲಿ ಒಳಚರಂಡಿ ಪೈಪ್ ಹಾದು ಹೋಗಿದ್ದು, ಭಾರಿ ಮಳೆ ಬಂದ್ರೆ ಸಾಕು ಚರಂಡಿ ನೀರು ಉಕ್ಕಿ ಹರಿದು ಇಡೀ ಏರಿಯಾ ನರಕ ಆಗುತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ನಗರ ಪಾಲಿಕೆ ಮತ್ತು ಜಲಮಂಡಳಿ ಜಂಟಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡೋದು ಮತ್ತು ರೀಮಾಡೆಲಿಂಗ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದೆ. ಸ್ನೇಹಿತರೆ, ಒಂದು ವಿಷಯ ನೋಡಿ, ಸ್ವಲ್ಪ ಮಳೆ ರಾಜ್ಯ ರಾಜಧಾನಿಯಲ್ಲಿ ಬಂದರೂ ಕೂಡ ಬೆಂಗಳೂರಿನ ರಸ್ತೆಗಳು ಪ್ರವಾಹದಲ್ಲಿ ಮುಳುಗೋಗುತ್ತೆ. ಮಳೆ ನಿಂತರೆ ಕುಡಿಯಲು ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ. ಇದಕ್ಕೆ ಮೂಲ ಕಾರಣ ನಾವು ನಮ್ಮ ನೈಸರ್ಗಿಕ ಕೆರೆಗಳನ್ನು ಹಾಳು ಮಾಡಿದ್ದು ಮತ್ತು ರಾಜಕಾಲುವೆಗೆ ಕೊಳಚೆ ನೀರನ್ನು ಚೆಲ್ತಿರೋದು. ಕಾವೇರಿ ನೀರು ಹಂಚಿಕೆ ವಿವಾದ ಅನ್ನೋದು ಕೇವಲ ರಾಜಕೀಯ ಜಗಳ ಅಲ್ಲ, ಅದು ನಮ್ಮ ಕುಡಿಯುವ ನೀರಿನ ಭದ್ರತೆಯ ಪ್ರಶ್ನೆ. ನಮ್ಮ 32 ಕಲುಷಿತ ಕೆರೆಗಳನ್ನು ಶುದ್ಧೀಕರಿಸೋದು, ರಾಜಕಾಲುವೆಗೆ ಬಣ್ಣದ ನೀರು ಹಾಗೂ ಕೊಳಚೆ ನೀರು ಸೇರೋದನ್ನು ತಡೆಯೋದು ಮತ್ತು ಪ್ರತಿಯೊಬ್ಬರೂ ಮಳೆ ನೀರು ಕೊಯ್ಲು ಮಾಡೋದೊಂದೇ ಈ ನಗರದ ಮುಳುಗಡೆಯಿಂದ ಹಾಗೂ ತೀವ್ರ ಬರಗಾಲದಿಂದ ರಕ್ಷಿಸಲಿಕ್ಕಿರುವಂತಹ ಏಕೈಕ ದಾರಿ ಅಂತಾನೆ ಹೇಳ್ಬೋದು. ಇನ್ನು ರಾಜ್ಯ ರಾಜಧಾನಿಯ ನದಿಗಳ ಸ್ಥಿತಿ ಅಂತೂ ತೀವ್ರ ಭೀಕರ ಆಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನಲ್ಲಿರುವ ಜೈವಿಕ ಆಮ್ಲಜನಕದ ಬೇಡಿಕೆ ಅಂದ್ರೆ BOD ಮಟ್ಟವನ್ನು ಆಧರಿಸಿ ನದಿಗಳ ಮಾಲಿನ್ಯ ವರ್ಗೀಕರಣ ಮಾಡುತ್ತೆ. 2011ರಲ್ಲಿ ಪ್ರಿಯಾರಿಟಿ 5 ಕಡಿಮೆ ಮಾಲಿನ್ಯ ಇರುವಂತಹ ಒಂದು ಮಟ್ಟ. ಈ ಪಟ್ಟಿಯಲ್ಲಿ ಅರ್ಕಾವತಿ ನದಿ 2018ರ ವೇಳೆಗೆ ಚಾಮರಾಜನಗರದ ಜಲಾಶಯದಿಂದ ಕನಕಪುರದವರೆಗೆ ಸುಮಾರು 51 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೀವ್ರ ಕಲುಷಿತಗೊಂಡು ಪ್ರಿಯಾರಿಟಿ 3ಕ್ಕೆ ಬಂದು ತಲುಪಿದೆ. ದೊಡ್ಡಬಳ್ಳಾಪುರ, ರಾಮನಗರ ಮತ್ತು ಕನಕಪುರ ನಗರಗಳ ಚರಂಡಿ ನೀರು ನೇರವಾಗಿ ಇದಕ್ಕೆ ಸೇರ್ತಿರೋದೇ ಮೂಲ ಕಾರಣ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನ ಗೃಹ ಬಳಕೆಯ ಕೊಳಚೆ, ಕೈಗಾರಿಕಾ ಕೆಮಿಕಲ್ ತ್ಯಾಜ್ಯ ಮತ್ತು ಘನತ್ಯಾಜ್ಯಗಳ ಹೊತ್ತು ಹರಿಯುವ ವೃಷಭಾವತಿ ನದಿಯ BOD ಮಟ್ಟ 100 ppm ಗಿಂತಲೂ ಹೆಚ್ಚಿದೆ. ನಿಯಮದ ಪ್ರಕಾರ ವೃಷಭಾವತಿ ಪ್ರಿಯಾರಿಟಿ 1ರಲ್ಲಿದೆ. ಆದ್ರೆ CPCB ವೃಷಭಾವತಿ ನೀರನ್ನು ಪರೀಕ್ಷಿಸೋದೇ ಇಲ್ಲ. ಹೀಗಾಗಿ ಕೊಳಚೆ ನೀರಿನ ವಾಹಿನಿ ಅಂತಿರುವ ವೃಷಭಾವತಿ ಈಗ ಪಟ್ಟಿಯಲ್ಲೇ ಇಲ್ಲ. ಸ್ವಂತ ಜಲಮೂಲಗಳನ್ನು ನಾವೇ ನಿರ್ಲಕ್ಷ್ಯ ಮಾಡಿ ಹಾಳು ಮಾಡಿಕೊಂಡಿದ್ರಿಂದ ಇನ್ನು ನಾವು ಇಡೀ ಬೆಂಗಳೂರು ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ನದಿಯನ್ನೇ ಕುಡಿಯುವ ನೀರಿಗಾಗಿ ನೆಚ್ಕೊಳ್ಬೇಕಿದೆ. ಆದ್ರೆ ಈಗ ಆ ಕಾವೇರಿಯಲ್ಲೂ ಭೀಕರ ನೀರಿನ ಅಭಾವ ಶುರುವಾಗಿದೆ. ಒಮ್ಮೆ ಆಲೋಚಿಸಿ ನೋಡಿ, ಕಾವೇರಿ ನೀರನ್ನು ಮಂಡ್ಯದ T. ನರಸೀಪುರ ಅಥವಾ
ಶಿವನ ಸಮುದ್ರ ಭಾಗದಿಂದ ಸುಮಾರು 100 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ತರಲಾಗ್ತಾ ಇದೆ. ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರೋದ್ರಿಂದ ಈ ನೀರನ್ನು ಬೃಹತ್ ಪಂಪ್ಗಳ ಮೂಲಕ 500 ಮೀಟರ್ಗೂ ಹೆಚ್ಚು ಎತ್ತರ ಎತ್ತಿ ಸರಬರಾಜು ಮಾಡಲಾಗ್ತಿದೆ. ಇದಕ್ಕೆ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವೆಚ್ಚದ ವಿದ್ಯುತ್ ಅನ್ನು ವ್ಯಯಿಸಬೇಕಾಗಿದೆ. ಅರ್ಕಾವತಿ ನದಿ ವ್ಯವಸ್ಥೆ ಮತ್ತು ಹಳೆಯ ಜಲಾಶಯಗಳು ನೀರಿಲ್ಲದೆ ಒಣಗಿ ಹೋಗಿರೋದ್ರಿಂದ ಕಾವೇರಿಯೇ ಇಡೀ ಬೆಂಗಳೂರಿನ ಈಗ ಜೀವನಾಡಿಯಾಗಿದೆ. ಇಲ್ಲಿ ಪ್ರಮುಖವಾದ ವಿಷಯ ಅಂದ್ರೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಎನ್ನುವುದು ಕೇವಲ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ರಾಜಕೀಯ ಅಥವಾ ರಾಜ್ಯ ಮಟ್ಟದ ಜಗಳ ಆಗಿ ಉಳಿದಿಲ್ಲ. ಅದು ನೇರವಾಗಿ ನಿಮ್ಮ ಮನೆಗೆ ಬರುವ ಕುಡಿಯುವ ನೀರಿನ ಭದ್ರತೆಯ ವಿಷಯ ಆಗಿದೆ. ಮಳೆಯಾಗದೆ ಕಾವೇರಿ ಅಣೆಕಟ್ಟುಗಳು ಖಾಲಿಯಾದ್ರೆ ಅಥವಾ ಕಾವೇರಿ ವಿವಾದ ಉಲ್ಬಣಗೊಂಡ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಕೇವಲ ಕಾವೇರಿ ವಿವಾದ ಬಗೆಹರಿದ್ರೆ ಬೆಂಗಳೂರಿನ ನೀರಿನ ಸಮಸ್ಯೆ ಮುಗಿಯೋದಿಲ್ಲ. ನಮ್ಮ ಕಳೆದು ಹೋದ ಕೆರೆಗಳನ್ನು, ರಾಜಕಾಲುವೆಗಳನ್ನು ಪುನರ್ಜೀವನಗೊಳಿಸೋದು, ಮಳೆ ನೀರು ಕೊಯ್ಲು ಮಾಡೋದು, ಅದನ್ನು ಕಡ್ಡಾಯಗೊಳಿಸೋದು ಅಥವಾ ಕಾಂಕ್ರೀಟ್ ಮಾಯವಾಗಿರುವ ಜಾಗಗಳನ್ನು ಮತ್ತೆ ಹಚ್ಚ ಹಸಿರನ್ನಾಗಿಸೋದು ಮಾತ್ರ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನೀರಿದ್ರೆ ಮಾತ್ರ ನಮ್ಮ ನಾಳೆ ಅಂತ ಹೇಳ್ಬೋದು. ನಮ್ಮ ನಗರದ ಜಲಮೂಲಗಳನ್ನು ಉಳಿಸ್ಕೊಳ್ಳೋದು, ಅದನ್ನು ಬೆಳೆಸ್ಕೊಳ್ಳೋದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ಬೆಂಗಳೂರಿಗನ ಕರ್ತವ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.